ಬೆಳಗಾವಿಯಲ್ಲಿ ಜೆಡಿಎಸ್ ಪಕ್ಷವು ಬೃಹತ್ ಸಮಾವೇಶ ಹಾಗೂ ಬೈಕ್ ರ್ಯಾಲಿ ನಡೆಸುವ ಮೂಲಕ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ರಣಕಹಳೆ ಊದಿದೆ. ಮಾಜಿ ಶಾಸಕ ಹನುಮಂತ ಆಲಕೊಂಡ ನೇತೃತ್ವದಲ್ಲಿ ನಡೆದ ಈ ಸಮಾವೇಶದಲ್ಲಿ ಜಿಲ್ಲಾದ್ಯಂತ ಪಕ್ಷವನ್ನ ಗಟ್ಟಿಗೊಳಿಸಲು ಮತ್ತು ಎಚ್.ಡಿ. ಕುಮಾರಸ್ವಾಮಿಯವರ ಸಾಧನೆಗಳನ್ನು ಮನೆ ಮನೆಗೆ ತಲುಪಿಸಲು ನಿರ್ಧರಿಸಲಾಯಿತು. ಬೆಳಗಾವಿ ನಗರದ ಗಾಂಧಿ ಭವನದಲ್ಲಿ ಜೆಡಿಎಸ್ ಪಕ್ಷದ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಯಿತು. ಇದಕ್ಕೂ ಮುನ್ನ ನಗರದ ಸಿಪಿಎಡ್ ಮೈದಾನದಿಂದ ಆರಂಭಗೊಂಡ ಭರ್ಜರಿ ಬೈಕ್ ರ್ಯಾಲಿಯು ಚೆನ್ನಮ್ಮ ವೃತ್ತದ ಮಾರ್ಗವಾಗಿ ಸಾಗಿ ಗಾಂಧಿ ಭವನದಲ್ಲಿ ಅಂತ್ಯಗೊಂಡಿತು. ಸಮಾವೇಶದ ನೇತೃತ್ವ ವಹಿಸಿ ಮಾತನಾಡಿದ ಮಾಜಿ ಶಾಸಕ ಹನುಮಂತ ಆಲಕೊಂಡ ಅವರು ಮುಂಬರುವ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಜೆಡಿಎಸ್ ಕಾರ್ಯಕರ್ತರು ಸಕ್ರಿಯವಾಗಿ ಕಣಕ್ಕಿಳಿಯಲಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಪಕ್ಷವನ್ನ ತಳಮಟ್ಟದಿಂದ ಸಂಘಟಿಸುವುದು ನಮ್ಮ ಗುರಿಯಾಗಿದೆ ಎಂದು ತಿಳಿಸಿದರು. ಎಚ್.ಡಿ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಅಭಿವೃದ್ಧಿಗೆ ಅನೇಕ ಜನರ ಪರ ಯೋಜನೆಗಳನ್ನು ನೀಡಿದ್ರು. ಪ್ರಸ್ತುತ ಅವರು ಕೇಂದ್ರ ಸಚಿವರಾಗಿಯೂ ರಾಜ್ಯದ ಹಿತಕ್ಕಾಗಿ ಶ್ರಮಿಸುತ್ತಿದ್ದಾರೆ. ಅವರ ಕೈ ಬಲಪಡಿಸಲು ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕೆಂದು ಕರೆ ನೀಡಿದರು. 26ನೇ ವರ್ಷಕ್ಕೆ ನಾವು ಬಂದಿದ್ದೇವೆ. ಆದರೆ 25 ವರ್ಷಗಳಲ್ಲಿ ಜೆಡಿಎಸ್ ಪಕ್ಷದ ಕೊಡುಗೆ ಏನು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಒಂದು ರೀತಿ ಏನೆಲ್ಲ ಮಾಡಿದರೆ ಈ 25 ವರ್ಷಗಳು ಪೂರೈಸಬೇಕಾದ್ರೆ ಸನ್ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿ ಅವರು ಈ ಪಕ್ಷ ಬಂದಿರತಕ್ಕಂಥ ಹಾದಿಯನ್ನ ನಾವು ನೆನೆಸ್ಕೊಂಡಾಗ ಈ ಪಕ್ಷದ ಕೊಡುಗೆ ಏನು ಅನ್ನುವಂಥದ್ದು ಕೂಡ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿ ಇವತ್ತು 25 ವರ್ಷಗಳಲ್ಲಿ ಜೆಡಿಎಸ್ ಪಕ್ಷ ದೇಶಕ್ಕೆ ಪ್ರಧಾನಮಂತ್ರಿಗಳನ್ನ ಕೊಟ್ಟಿರ್ತಕ್ಕಂಥ ಪಕ್ಷ, ರಾಜ್ಯಕ್ಕೆ ಮುಖ್ಯಮಂತ್ರಿಗಳನ್ನ ಕೊಟ್ಟಿರ್ತಕ್ಕಂಥ ಪಕ್ಷ, ರಾಜ್ಯಕ್ಕೆ ಉಪಮುಖ್ಯಮಂತ್ರಿಗಳನ್ನ ಕೊಟ್ಟಿರ್ತಕ್ಕಂಥ ಪಕ್ಷ, ನೂರಾರು ಮಂತ್ರಿಗಳನ್ನ ಮಾಡಿರ್ತಕ್ಕಂಥ ಪಕ್ಷ, ನೂರಾರು ಶಾಸಕರನ್ನ ಉಂಟಾಗಿರ್ತಕ್ಕಂಥ ಪಕ್ಷ, ನೂರಾರು ವಿಧಾನ ಪರಿಷತ್ ಸದಸ್ಯರನ್ನ ಉಂಟಾಗಿರ್ತಕ್ಕಂಥ ಪಕ್ಷ. ಇವತ್ತು ಅನೇಕ ಜಿಲ್ಲೆಗಳಲ್ಲಿ ಜಿಲ್ಲಾಧ್ಯಕ್ಷಗಳನ್ನ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರುಗಳನ್ನ ಮಾಡಿರ್ತಕ್ಕಂಥ ಪಕ್ಷ, ತಾಲೂಕು ಪಂಚಾಯತಿ ಅಧ್ಯಕ್ಷರುಗಳನ್ನ ಮಾಡಿರ್ತಕ್ಕಂಥ ಪಕ್ಷ, ನೂರಾರು ಸಾವಿರಾರು ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳನ್ನ ಮಾಡಿರ್ತಕ್ಕಂಥ ಪಕ್ಷ, ಅನೇಕ ಕ್ಷೇತ್ರಗಳಲ್ಲಿ ಇವತ್ತು ಇಂಥ ಹುದ್ದೆಗಳಲ್ಲಿ ಕೂರಿಸಿರ್ತಕ್ಕಂಥ ಪಕ್ಷ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 25 ವರ್ಷಗಳು ಪೂರೈಸಿರ್ತಕ್ಕಂಥ ಪಕ್ಷ. ಬಹುಶಃ ಇವತ್ತು ಕರ್ನಾಟಕ ಇತಿಹಾಸದಲ್ಲಿ ಇವತ್ತು ಯಾವುದೇ ಒಂದು ಸುಮಾರು ಜನ ಇವತ್ತು ಪಕ್ಷವನ್ನ ಕಟ್ಟಿದರು. ಆದರೆ ಯಾರೂ ಕೂಡ 5 ವರ್ಷಗಳು ಕೂಡ ಅದನ್ನ ಮುನ್ನಡೆಸಲಿಕ್ಕೆ ಆಗಲಿಲ್ಲ. 5 ವರ್ಷಗಳಲ್ಲಿ ಕೂಡ ವಿಸರ್ಜನೆ ಆಗಿರ್ತಕ್ಕಂಥದ್ದು, ವಿಲೀನ ಆಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ 25 ವರ್ಷಗಳು ಪೂರೈಸಿರ್ತಕ್ಕಂಥ ಪಕ್ಷ ಯಾರಾದರೂ ಇದ್ರೆ ಅದು ಜೆಡಿಎಸ್ ಪಕ್ಷ, ಸನ್ಮಾನ್ಯ ದೇವೇಗೌಡರ ಒಂದು ಹಾದಿಯಲ್ಲಿ ಬಂದಿರತಕ್ಕಂಥ ಪಕ್ಷ ಅನ್ನುವಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಸ್ಮರಿಸಬೇಕಾಗ್ತದೆ. ಉತ್ತಮ ಭವಿಷ್ಯ ಕಾಣಕ್ಕಾಗಲಿಲ್ಲ. ಹೆಣ್ಣಿಗೆ ಅತ್ಯಂತ ಉತ್ತಮವಾದಂತ ಭಾಷೆಗಳಿಂದ ನಾವು ಕರಿತೀವಿ. ಹೆಣ್ಣನ್ನ ಏನಂತ ನಾವು ಕರಿತೀವಿ? ಹೆಣ್ಣು ಮಕ್ಕಳಂತಂದ್ರೆ ಅಷ್ಟಲಕ್ಷ್ಮಿ, ಇಷ್ಟಲಕ್ಷ್ಮಿ, ಧನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ಇಷ್ಟೆಲ್ಲ ಹೆಸರು ಕರೆಸಿಕೊಳ್ತಕ್ಕಂಥ ಮಹಿಳೆ ಅದನ್ನ ಒಟ್ಟಾಗಿರುವಾಗ ಸಾಯಿಸೋದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ಸನ್ಮಾನಿಸಿ ಕುಮಾರಸ್ವಾಮಿ ಅವರು ಆ ಸಂದರ್ಭದಲ್ಲಿ ಹೇಳುವ ಮೂಲಕ ನೀವ್ಯಾರು ಕೂಡ ವರದಕ್ಷಿಣೆಗೆ ಎದುರುಗಾಡಿ ನಾನಿದ್ದೇನೆ ನಿಮ್ಮ ಮಕ್ಕಳ ಮದುವೆ ಮಾಡಿಕೊಡೋದಕ್ಕೆ, ನಿಮ್ಮ ಮಕ್ಕಳನ್ನು ಓದಿಸೋದಕ್ಕೆ ನಾನಿದ್ದೇವೆ, ಸರ್ಕಾರ ಇದೆ, ನೀವು ಚಿಂತೆ ಮಾಡಬೇಡ್ರಿ, ನಾನಿದ್ದೇನೆ ಅಂತ ಯಾರಾದರೂ ಈ ದೇಶದಲ್ಲಿ ಭರವಸೆ ಕೊಟ್ಟು ಧೈರ್ಯ ಇದ್ರೆ ಅದು ಒಬ್ಬರೇ ಒಬ್ಬರು ಸನ್ಮಾನಿಸಿ ಕುಮಾರಸ್ವಾಮಿ ಅಂತಕ್ಕಂಥದ್ದು ನೀವು ಮರೆಯಲಿಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಅದಕ್ಕೆ ಹೇಳಿ ಸುಮ್ಮನೆ ಬಂದಿಲ್ಲ. ಆ ಮಗು ಹುಟ್ಟಿದ ಕೂಡಲೇ ಆ ಮಗುವಿನ ಹೆಸರಲ್ಲಿ 1 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡೋ ಮೂಲಕ ನಿಮಗೆ ಅವತ್ತು ಕುಮಾರಸ್ವಾಮಿ ಅವರು ಗ್ಯಾರಂಟಿ ಇರಲಿಲ್ಲ.
ಪಕ್ಷದಲ್ಲಿ ಪ್ರಮುಖ ನಾಯಕರು. ಅಂಥವ್ರಿಗೆ ಸಕ್ಕರೆ ಫ್ಯಾಕ್ಟ್ರಿ ಲೈಸೆನ್ಸ್ ಕೊಟ್ಟವ್ರು ಯಾರ್ಯಾರು ಇದ್ರೆ ಅದು ಯಾರಂತಾರೆ ದೇವೇಗೌಡ ಅಪ್ಪಾಜಿಯವರು. 20 ಸಕ್ಕರೆ ಫ್ಯಾಕ್ಟ್ರಿಗಳನ್ನು ಕೊಟ್ಟಿದ್ದಾರೆ. 20 ಸಕ್ಕರೆ ಫ್ಯಾಕ್ಟ್ರಿಗಳನ್ನು ಕೊಟ್ಟಂತ ಕೊಡುಗೆ ಇನ್ನು ನಮ್ಮ ಬೆಳಗಾವಿ ಜಿಲ್ಲೆಗೆ ಯಾರು ಕೊಟ್ಟಿರೋ ದೇವೇಗೌಡ ಅಪ್ಪಾಜಿಯವರು. ಆ ಕಾರಣಕ್ಕಾಗಿ ನಾವು ಬೆಳಗಾವಿ ಜಿಲ್ಲೆದವರು ಯಾರೂ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಮುಂದಿನ ದಿನಮಾನಗಳಲ್ಲಿ ಈ ರಜತ ಮಹೋತ್ಸವ ಕಾರ್ಯಕ್ರಮ ನಮ್ಮ ಬಿಜಾಪುರದಲ್ಲಿ ಐತಿ. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಜಿಲ್ಲೆಯಿಂದ ಒಂದು ದೊಡ್ಡ ಪ್ರಮಾಣದ ಜನಸಂಖ್ಯೆ ಹೋಗಬೇಕು. ಅದು ಪಕ್ಷದ ವರಿಷ್ಠರು ಯಾವ ನಿರ್ಧಾರಗಳನ್ನು ತಗೋತಾರೆ ಆ ಪಕ್ಷದ ನಿರ್ಧಾರವನ್ನು ನಾವು ಪಾಲನೆ ಮಾಡಿ 18 ಮತಕ್ಷೇತ್ರಗಳಿಂದ ಕಲ್ಲಪ್ಪ ಕಾಕ ಮೆಗಣ್ಣರವರು ಇರ್ಬೋದು, ನಮ್ಮ ರಾಷ್ಟ್ರೀಯ ನಾಯಕರಿರ್ತಕ್ಕಂಥ ನಮ್ಮ ಉಪಾಧ್ಯಕ್ಷರಿರ್ತಕ್ಕಂಥ ಪ್ರತಾಪ್ ಅಧ್ಯಕ್ಷತೆಯನ್ನು ಕೃಷ್ಣಾರೆಡ್ಡಿ ಅವರು ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಪ್ರತಾಪ್ ರಾವ್ ಪಾಟೀಲ್, ಪಂಚಗೌಡರು, ದ್ಯಾಮನಗೌಡರು, ಪ್ರಕಾಶ್ ಸೋನ್ವಾಲ್ಕರ್, ಶಂಕರ್ ಮಾಡಲ್ಗಿ, ಅಶೋಕ್ ಪಾಟೀಲ್, ವಿಠಲ್ ಗಡಿ, ಸಂಜೀವ್ ಗೌಡ್, ಶಿವರಾಜ್ ಪಾಟೀಲ್, ಸಿತನ್ಗೌಡ್ ಪಾಟೀಲ್ ಸೇರಿದಂತೆ ಜಿಲ್ಲೆಯ ಪ್ರಮುಖ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ರು. ರಾಜಿ ರೇಮೋಟ್ KMM ಕನ್ನಡ ನ್ಯೂಸ್ ಬೆಳಗಾವಿ.